ಮಿಸೈಲ್ಸ್ ಆಗಲಿ, ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್, ಕೆಲವು ಮನೆಗಳಲ್ಲಿ ಹೋಮ್ ಮೇಡ್ ಡ್ರೋನ್ ತಯಾರಾಗ್ತಾ ಇವಿಲ್ಲ ಅಷ್ಟರ ಮಟ್ಟಿಗೆ. ಆ ಇಡೀ ಎರಡು ಭಾಗ ನಾವು ನೋಡಿದ್ವಿ. ಒಂದು ಅಂಡರ್ ಗ್ರೌಂಡಲ್ಲಿರ್ತಕ್ಕಂಥ ಇರಾನ್ ಎನ್ನುವ ಒಂದು ಬೃಹತ್ ಸಾಮ್ರಾಜ್ಯ. ಎರಡನೇ ವಿಚಾರ, ನಿಮಗೆ ವೆಪನ್ ತಯಾರು ಮಾಡ್ತಾ ಇರೋದು ಕೂಡ ತುಂಬ ಅದನ್ನು ಮೊಸಾಯಿಕ್ ಸಿಸ್ಟಮ್ ರೀತಿಯಲ್ಲೇ ಬಹಳ ಸಪ್ರೇಟಾಗಿ ಡಿಸೆಂಟ್ರಲೈಸ್ ಮಾಡಿ ಇಟ್ಬಿಟ್ಟಿದ್ದಾರೆ. ಅನೇಕ ಕಡೆಗಳು ತಯಾರಾಗ್ತಾ ಇವೆ. ಎಲ್ಲಿಂದ ಬರ್ತಾ ಗೊತ್ತಾಗಲ್ಲ, ಮೊಬೈಲ್ ಲಾಂಚರ್ಲಿಂದ ಹೊಡಿತಾರೆ ಗೊತ್ತಾಗ್ತಿಲ್ಲ ಅಂತ. ಅಂದ್ರೆ ತೀರಾ ಟೆಕ್ನಾಲಜಿ ಯೂಸ್ ಮಾಡಿ ಮಾಡ್ತಕ್ಕಿರೋದು ಡ್ರೋನ್ ಅಲ್ಲ ಇದು. ಅಂಡ್ ಮೋರ್ ಓವರ್ ಏನೇ ವೆಪನ್ರಿ ಚೀಪ್ ಡ್ರೋನ್ಸ್, ತುಂಬಾ ಚೀಪು, ಎಫೆಕ್ಟಿವ್ ಜಾಸ್ತಿ ಇರಬೇಕು, ಸೌಂಡ್ ಜಾಸ್ತಿ ಇರಬೇಕು, ಡ್ಯಾಮೇಜ್ ಜಾಸ್ತಿ ಆಗಬೇಕು. ಈಗ ಯುಎಸ್ಗೆ ತಲೆ ನೋವು ಬರ್ತಾ ಇರೋದೇ ಇದರಿಂದ. ಅವ್ರು ಎಷ್ಟು ಚೀಪ್ ಕಾಸ್ಟ್ ಇದೆ ಅದಕ್ಕೆ ಕೌಂಟರ್ಗೆ ಬಳಸಬೇಕಲ್ಲ ಇವರು ಅಂತ. ಇವರು ತಯಾರು ಮಾಡಿರೋದೇ US ಅಲ್ಲಿ ಇರೋದೆಲ್ಲ ಮಿಲಿಯನ್ ಗಟ್ಲೆ ಇರೋದೆ, ಎಲ್ಲ ಕೋಟಿ ಗಟ್ಲೆ. ಒಂದು ಮಿಸೈಲ್ ನೀವು ಒಂದು ಡ್ರೋನ್ ನ ಹೊಡಿಲಿಕ್ಕೆ 16 ಕೋಟಿ ನೀವು ಖರ್ಚು ಮಾಡ್ತೀರಾ ಅಂದ್ರೆ ಇರಾನ್ ಅದೇ ಪ್ಲೇ ಮಾಡ್ತಿರೋದು. ನನ್ನ ಹತ್ರ 20 ಲಕ್ಷ ನನ್ನ ಹತ್ರ ಬಡ್ಜೆಟ್ ಇದೆ ಒಂದು ಡ್ರೋನ್ಗೆ, 15 ರಿಂದ 20 ಲಕ್ಷದಲ್ಲಿ ಡ್ರೋನ್ ತಯಾರು ಮಾಡ್ತೀನಿ. ಬಟ್ ನಿನಗೆ ನಾನು ಕಾಸ್ಟ್ ಕಟ್ಟಿಂಗ್ ಅಲ್ಲ 16 ಕೋಟಿ ನಿನಗೆ ಖರ್ಚು ಮಾಡಿಸ್ತೀನಿ, ಬೇರೆ ದೇಶ ನಗಬೇಕು ಅನ್ನೋ ರೀತಿ ಈ ವಾರ್ನ ತಗೊಂಡೋಗಿದ್ದಾರೆ. ಈಗ US-ಗೆ ಎಲ್ಲಿ ಹೋಗಿ ಮುಟ್ತಾ ಇದೆ ಇದು ಕಾಸ್ಟು? ತೀರಾ US ಅಲ್ಲಿರೋ ಜನ ಎಲ್ಲ ಹೇಳ್ತಿದ್ದಾರೆ ಇದು ನಮಗ್ ಬೇಕಿತ್ತ, ಈ ಹಣ ನಮ್ಮ ಹಣ ಯಾಕೆ ಪೋಲ್ ಮಾಡ್ತಾ ಇದೀಯ ನೀನು? ಅಲ್ಲಿರೋ ಸಿಟಿಸನ್ಸ್ ಆಗ್ಲಿ, ಅಲ್ಲಿರೋ ಸೆನೆಟೇರಿಯನ್ಸ್ ಆಗ್ಲಿ, ಇವರೆಲ್ಲ ಟ್ರಂಪ್ಗೆ ಈಗ ಮುಗಿಬಿದ್ದು. ನಿನ್ನೆ ಕೂಡ ನೀವು ನೋಡಿದಿರಿ, ಅಲ್ಲಿನ ಎಕ್ಸ್ಪರ್ಟ್ ಡಿಫೆನ್ಸ್ ರಾಜೀನಾಮೆ ಕೊಟ್ರು. ಯಾಕೆ ಈ ವಾರ್ ನಾವು ಇರಾನ್ ನಿಂದ ಪ್ರಚೋದನೆಗೆ ಒಳಗಾದಂತ ವಾರ್ ಅಲ್ಲ. ಅಂಡ್ ಮೋರ್ ಓವರ್ ಇಮಿಡಿಯೇಟ್ ಥ್ರೆಟ್ ಇರಾನ್ ಇಂದ ನಮ್ಗೆ ಥ್ರೆಟ್ ಇತ್ತು, ಹೇಳ್ತಿತ್ತು ಹೌದು ಡೆತ್ ಅಮೆರಿಕ ಅಂತಿತ್ತು. ಇಮಿಡಿಯೇಟ್ ಆಗಿತ್ತ ನಮ್ಗೆ? ತುಂಬಾ ತಲೆ ಹೋಗುವಂಥದ್ದಿತ್ತ ನೀವು ವಾರ್ ಶುರು ಮಾಡ್ಲಿಕ್ಕೆ? ನನ್ನ ಹೆಂಡತಿ ನಾನು ಯಾಕೆ ಕಳ್ಕೊಬೇಕು ಅಂತ ಆತ ಬರೆದಿರುವಂತ ಪತ್ರದಲ್ಲಿ ಉಲ್ಲೇಖ ಆಗಿದೆ. ಇದೀಗ ಬಸವರಾಜ್ ಇಟ್ನಾಳ್ ಅವರು ನಮ್ಮ ಜಾಯ್ನ್ ಆಗಿದ್ದಾರೆ, ಹಿರಿಯ ಪತ್ರಕರ್ತರು. ಸ್ವಾಗತ ನಿಮಗೆ ಒಂದು ಡಿಬೇಟ್ಗೆ. ನಾನು ಸಫಾನಿಂದ ಒಂದು ರಿಯಾಕ್ಷನ್ ತಗೊಂಡು, ಸಫಾನ್ ಹೇಗಿದ್ದೀರಿ ಈಗ ಬಹರೇನ್ ಹೇಗಿದೆ? ಅಲ್ಲಿಂದ ಬಂದ್ಮೇಲೆ ನಿಮಗೆ ಏನು ಅನ್ನಿಸ್ತಾ ಇದೆ? ನಿಮಗೆ ಅಲ್ಲಿನ ಸ್ಥಿತಿಗತಿ ಏನು ಅಂತ ಕ್ವಿಕ್ ಆಗಿ. ಆಕ್ಚುಲಿ ನಾನು ಬಂದಿರೋದು ಅಂದ್ರೆ ಅಷ್ಟು ಎಮರ್ಜೆನ್ಸಿ ನನ್ನ ವರ್ಕ್ ಇರೋ ಕಾರಣ, ಏನು ಅಲ್ಲಿ ಭಯದ ಸಿಚುವೇಶನ್ ಇದೆ ಆ ತರ ಬಂದಿರೋದಲ್ಲ. ಓಕೆ. ಬಟ್ ಸ್ಟಿಲ್ ಅಲ್ಲಿನ ಪರಿಸ್ಥಿತಿ ಅದೇ ತರ ಇದೆ. ಇವಾಗ ಲಾಸ್ಟ್ ಒಂದು 2 ದಿನದಿಂದ ಸ್ನೇಹಿತರು ಕಾಲ್ ಮಾಡಿದಾಗ ಹೇಳಿದ್ರು ಸ್ವಲ್ಪ ಸಹಜವಾಗಿದೆ, ಆದ್ರೂ ಕೂಡ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈ ಮುಂಚೆ ಅವರು ಏನು ಹೇಳಿದ ರೀತಿಯಲ್ಲಿ ಜಗತ್ತು ಒಂಥರ ಇರಾನ್ ಬಗ್ಗೆ ಒಂದು ಇಷ್ಟೊಂದು ಬಲಾಢ್ಯ ರಾಷ್ಟ್ರ ಆಗಿರ್ಬೋದು ಅಂತ ಬಹುಶಃ ಯಾರಿಗೂ ಕೂಡ ಗೊತ್ತಿರ್ಲಿಲ್ಲ ಅನಿಸುತ್ತೆ. ಯಾಕೆಂದ್ರೆ ನೋಡಿ, ಅಮೆರಿಕ ಈ ಮುಂಚೆ ಎಲ್ಲ ಬೇರೆ ದೇಶಗಳ ಜೊತೆ ಎಲ್ಲ ಯುದ್ಧಕ್ಕೆಲ್ಲ ಹೋಗಿ ಒಂಥರ ಗೆದ್ದು ಬಿಟ್ಟಿದೆ ಅಂತ ಹೇಳ್ಬಹುದು. ಅವರಿಗೆ ಬೇಕಾದನ್ನೆಲ್ಲ ಅವರು ಸಾಧಿಸಿದ್ರು. ಬಟ್ ಒಂಥರ ಇವಾಗ ಏನಾಗಿದೆ ಗೊತ್ತಾ, ನಾವು ಅರಬ್ ದೇಶದಲ್ಲಿ ಲೈವ್ ಆಗೆಲ್ಲ ನೋಡ್ತಾ ಇದ್ವಿ. ನಾನು ಇದ್ದದ್ದೇ ಅಮೆರಿಕನ್ ನೇವಿ ಬೇಸ್ ಹತ್ರ. ಸೊ ಇವರು ಎಷ್ಟೇ ಕೂಡ ಏನು ಅರಬ್ ರಾಷ್ಟ್ರದವರು ಕೂಡ ಅವರಿಗೆ ಒತ್ತಡ ಆಗ್ತಾ ಇದ್ರು, ನೀವು ಈ ಬಹ್ರೈನ್ಗೆ ಏನ್ ಮಾಡಬಾರ್ದು ಅಂತ. ಅವರು ಮುಂಚೆನೆ ಒಂದು ಮಾತು ಹೇಳಿದ್ರು, ಇರಾನ್ನ ವಿದೇಶಾಂಗ ಸಚಿವ, ನೀವು ಊಹಿಸಿದಂತೆ ಅಮೆರಿಕ ಇಸ್ರೇಲ್ ನಮ್ಮನ್ನು ಏನು ಇರಾನ್ ಅನ್ನು ನಾಶ ಮಾಡಿದ್ರೆ ಪರವಾಗಿಲ್ಲ, ನಮ್ಮ ಜೊತೆ ನೀವು ಕೂಡ ನಾಶ ಆಗ್ಬೇಕು ಅಂತ ಒಂದು ಮಾತು ಕೊಟ್ಟಿದ್ರು. ಅದರ ಒಳಾರ್ಥ ಏನಂದ್ರೆ, ಈ ಅರಬ್ ದೇಶಗಳು ಏನ್ ಮಾಡಿದೆ ಗೊತ್ತಾ, ಅವರಿಗೆ ಸ್ವತಃ ಯಾವುದೇ ರೀತಿಯ ಮಿಲಿಟರಿ ಬಲ ದೊಡ್ಡದು ಯಾವ್ದು ಇಲ್ಲ. ನಿಮ್ಗೆಲ್ಲ ಗೊತ್ತಿರಬಹುದು, ಸೌದಿ ಅರೇಬಿಯಾದ ಮಿಲಿಟರಿ ಸ್ವಲ್ಪ ಒಳ್ಳೇದಿದೆ ಅಷ್ಟೇ. ಬೇರೆಲ್ಲ ದೇಶದಲ್ಲೂ ಕೂಡ ಈ ಅಮೆರಿಕದವರಿಗೆ ಸೇನಾ ನೆಲೆಗಳನ್ನು ಕೊಟ್ಟು ಆ ದೇಶಗಳಿಗೆ ಅವರೇನು ಭದ್ರತೆಯನ್ನು ಅಮೆರಿಕದವರು ನಮಗೆ ಕೊಡ್ತಾರೆ ಅಂತ ಹೇಳಿ ಬಹಳಷ್ಟು ನಂಬಿಕೆಯಲ್ಲಿದ್ರು ಅವರು. ಬಟ್ ಇವಾಗ ಏನಾಗಿದೆ ಗೊತ್ತಾ, ಅಮೆರಿಕದವರಿಗೆ ಖುದ್ದು ಅಲ್ಲಿ ಅವರನ್ನೇ ಭದ್ರತೆ ಮಾಡ್ಲಿಕ್ಕೆ, ಅವರನ್ನೇ ಸೇಫ್ ಮಾಡ್ಲಿಕ್ಕೆ ಅವರಿಗೆ ಸಾಧ್ಯ ಆಗಿಲ್ಲ. ನಿಮ್ಗೆ ಗೊತ್ತಿರ್ಬೋದು, ಫಸ್ಟ್ ಮಿಸೈಲ್ ಬಿದ್ದಾಗಲೇ ಅವರ ರ್ಯಾಡಾರ್ ಸುಟ್ಟು ಭಸ್ಮ ಆಗಿದೆ ಬಹ್ರೈನ್ ನಲ್ಲಿ. ನಾನು ಅದನ್ನು ಲೈವ್ ಆಗಿ ನೋಡಿದ್ದೇನೆ. ಪ್ರಥಮ ಅವರಿಗೆ ನೋಡಿ, ಅವರ ಟೆಕ್ನಾಲಜಿ ಎಷ್ಟು ಮುಂದುವರೆದಿರ್ಬೋದು, ಅವರ ಒಂದು ನೀವಾಗ ಹೇಳಿದಾಗೆ ನಮ್ಮಂತಹ ಏನ್ ಗೊತ್ತಾ, ಇವಾಗ ನಮ್ಮನ್ನು ನಾವು ಗುರುತಿಸುವುದು ಸುನ್ನಿ ಮುಸ್ಲಿಂ ಅಂತ ಹೇಳಿ, ಅವರನ್ನು ಶಿಯಾ ಮುಸ್ಲಿಂ ಅಂತ ಹೇಳಿ ಗುರುತಿಸುವುದು. ನಮ್ಮಲ್ಲಿ ಸ್ವಲ್ಪ ಏನು ವ್ಯತ್ಯಾಸ ಐಡಿಯಾಲಜಿಯಲ್ಲೆಲ್ಲ ಇದೆ, ಸ್ವಲ್ಪ ನಮ್ಮ ಆಚರಣೆಗಳೆಲ್ಲ ಇದೆ ಹೊರತು ಅವರು ಮುಸ್ಲಿಮರು, ನಾವು ಮುಸ್ಲಿಮರು. ಬಟ್ ಅವರ ಬದ್ಧತೆ, ಅವರ ಧೈರ್ಯಗಾರಿಕೆ ಉಂಟಲ್ವಾ, ಅದು ಆಕ್ಚುಲಿ ಇರಾನ್ ಅವರ ಯಾರಿಗಾದ್ರೂ ಸ್ನೇಹಿತರಿದ್ರೆ ಅವರ ಬಗ್ಗೆ ಗೊತ್ತಿದ್ರೆ ನಿಮ್ಗೆ ಗೊತ್ತಿರ್ಬೋದು. ಅವ್ರು ಎಂದಿಗೂ ಕೂಡ ಇವಾಗ ನೋಡಿ, ಅಮೆರಿಕಾದಲ್ಲಿ ಇಸ್ರೇಲ್ ನಲ್ಲಿ ಆ ದೇಶದಲ್ಲಿ ತುಂಬಾ ಮಂದಿ ಯುದ್ಧ ನಿಲ್ಬೇಕು ಅಂತ ಕಾಯ್ತಾ ಇರ್ಬೋದು. ಬಟ್ ಇರಾನ್ ನಲ್ಲಿ ಆಗಲ್ಲ. ಇರಾನ್ ನಲ್ಲಿ ಬಹುಸಂಖ್ಯಾತ ಜನರು ಬೈಯತ್ ಅಂದ್ರೆ ಏನ್ ಗೊತ್ತಾ, ನಾವು ಗುಲಾಮಗಿರಿಗೆ ರೆಡಿ ಇಲ್ಲ. ನಮ್ಮ ದೇಶ ಹೋರಾಡಿ, ಅವಾಗ ಒಬ್ರು ಮಾತಾಡಿದ್ರಲ್ಲ, ಕೊನೆಯ ಏನು ಇರೋ ತನಕ ಕೂಡ ಹೋರಾಡುವಂತ ಕೆಚ್ಚದಿರುವಂತ ಒಂದು ನಾಡು ಅಂತ ಹೇಳ್ಬೋದು. ಅದು ಆಕ್ಚುಲಿ ನಮ್ಗೆ ಗಲ್ಫ್ ಕಂಟ್ರಿಯಲ್ಲಿ ಇರಾನಿಗಳನ್ನೆಲ್ಲ ಮಾತನಾಡಿ ಕೂಡ ಹಾಗೇನೆ ಹೇಳಿ ಮಾತಾಡ್ತೀನಿ ನಾನು ಮುಂದೆ